ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಶಾವಿಗೆ ಬಾತ್ ಮಾಡೋಣ. ವೆಜಿಟೇಬಲ್ ಶಾವಿಗೆ ಬಾತ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ. ನೋಡಿ ಶಾವಿಗೆ ಬಾತ್ ಮಾಡೋದಕ್ಕೆ ಶುಂಠಿ, ಸ್ವಲ್ಪ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ ಇಷ್ಟನ್ನು ತಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಇರಲಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಚೆನ್ನಾಗಿ ಬಿಸಿ ಆದಮೇಲೆ ಈಗ ನಾವು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎರಡನ್ನೂ ಸೇರಿಸ್ಕೊಳ್ಳೋಣ. ಜೊತೆಗೆ 1 ಟೇಬಲ್ ಸ್ಪೂನು ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನೂ ಸೇರಿಸಿ ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಳ್ಳಿ ಈ ರೀತಿ. ತದನಂತರ ಸ್ವಲ್ಪ ಶುಂಠಿ, ಸ್ವಲ್ಪ ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ. ಬಟಾಣಿ ಕಾಳನ್ನೂ ಸಹ ಸೇರಿಸ್ಕೊಳ್ಳಿ ಈ ರೀತಿ. ಸ್ವಲ್ಪ ಬಟಾಣಿ ಕಾಳು, ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಳ್ಳಿ. ಬಟಾಣಿ ಕಾಳು ಸೇರಿಸುವಾಗ ಹುಷಾರಾಗಿ ಸೇರಿಸ್ಕೊಳ್ಳಿ, ಸ್ವಲ್ಪ ಸಿಡಿತದೆ. ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗ ಸಿಡಿಯೋದಿಲ್ಲ. ನೋಡಿ, ಇವಾಗ ಸ್ವಲ್ಪ ಬಟಾಣಿ ಕಾಳು ಸ್ವಲ್ಪ ಫ್ರೈ ಆಗುತ್ತೆ. ಈಗ ಕ್ಯಾಪ್ಸಿಕಮು, ಈರುಳ್ಳಿ, ಗೆಡ್ಡೆಕೋಸು ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಕಾಲ ಈ ರೀತಿ 1-2 ನಿಮಿಷ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ತದನಂತರ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಬೀನ್ಸು, ಕ್ಯಾರೆಟು ಇಷ್ಟನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. 1-2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಈ ರೀತಿ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ. ನೋಡಿ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಗಮನ ಅಲ್ಲೇ ಇಟ್ಟು ಮಾಡ್ಕೊಬೇಕು, ಇಲ್ಲಾಂದರೆ ಸೀದೋಗುತ್ತೆ ಎಲ್ಲ. ನೋಡಿ, ಇವಾಗ ಸ್ವಲ್ಪ ವೆಜಿಟೇಬಲ್ ಎಲ್ಲ ಬೇಯ್ತಾ ಇದೆ. ನೋಡಿ, ಎಷ್ಟೊಂದು ಕಲರ್ಫುಲ್ಲಿ ಆಗಿ ಬಂದಿದೆ. ನೋಡಿ, ಎಷ್ಟು ಕಲರ್ ಇದೆ ನೋಡಿ, ಇದರಲ್ಲಿ ಎಲ್ಲ ಥರದ್ದು ಕಲ್ಲರು ಇದೆ ನೋಡಿ. ಈಗ ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡ್ಕೊಂಡಿದ್ವಿ. ಟೊಮೊಟೊ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಲಿಂಬೆಹಣ್ಣು ರಸನ ಸೇರಿಸ್ಕೊಬೋದು. ಈಗ ನೋಡಿ, ಎಲ್ಲ ಸೇರಿಸಾದ್ಮೇಲೆ ಈ ರೀತಿ ಇವಾಗ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಶಾವಿಗೆನ ಹುರ್ಕೊಳ್ಳೋಣ. ನಾವು ಹುರಿದಿರೋ ಶಾವಿಗೆನ ಸ್ವಲ್ಪ ಇದರಲ್ಲೂ ಸಹ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಶಾವಿಗೆನ ಡ್ರೈ ರೋಸ್ಟ್ ಮಾಡ್ಕೊಬೇಕು. ತದನಂತರ ಇದರಲ್ಲೂ ಸ್ವಲ್ಪ ಸೇರಿಸ್ಕೊಂಡು 1-2 ನಿಮಿಷ ಕಾಲ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಎಳೆ ಕಾವಲಿಕ್ಕಿ. ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಬೇಕು. ನೀರನ್ನ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕ್ಕೊಬೇಕು. ಜಾಸ್ತಿ ನೀರು ಹಿಡಿಸೋದಿಲ್ಲ ಇದಕ್ಕೆ. 1 ಲೋಟ ಶಾವಿಗೆಗೆ 1 ಲೋಟದಷ್ಟು ನೀರು ಹಿಡಿತದೆ. ನಾವು ಯಾವುದು ರೀತಿ ಅಳತೆ ತೊಗೊತೀವೋ ಅಷ್ಟೇ ಪ್ರಮಾಣದಲ್ಲಿ
ಅಷ್ಟೇ ನೀರನ್ನ ಸೇರಿಸ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ಥರ ಮುದ್ದೆ ಆಗೋಗುತ್ತೆ. ನೋಡಿ ಇವಾಗ ಬಿಸಿನೀರನ್ನ ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ತಿರುಗಿಸ್ಕೊಟ್ಬಿಟ್ಟು ಒಂದು 2 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ಕೊಡಿ. ಆಗ ಚೆನ್ನಾಗಿ ಬರ್ತದೆ. ನೋಡಿ ಇವಾಗ ಕರೆಕ್ಟಾಗಿ ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ. ಸ್ವಲ್ಪ ರುಚಿಗೆ ಕೊತ್ತಂಬರಿ ಸೇರಿಸ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋಂಥ ನಾಟಿ ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹೈ ಫ್ಲೇಮಲ್ಲೇ ಇಟ್ಕೊಬೇಕು. ಆವಾಗ ಕರೆಕ್ಟಾಗಿ ಆ ಶಾವಿಗೆ ಎಲ್ಲ ನೀರೆಲ್ಲ ಅಬ್ಸರ್ವೇಷನ್ ಮಾಡ್ಕೊಂಬಿಡ್ತದೆ. ಆಗ ಕರೆಕ್ಟಾಗಿ ಬರ್ತದೆ ಶಾವಿಗೆ. ನೋಡಿ ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ. ಈ ರೀತಿ ಆಗಿದೆ ನೋಡಿ. ಎಲ್ಲ ನೀರು ಹೀರ್ಕೊಂಡಿದೆ ನೋಡಿ. ಶಾವಿಗೆ ಎಲ್ಲ ಹೀರ್ಕೊಂಡಿದೆ ಈ ರೀತಿ. ಈಗ ಒಂದು 5 ನಿಮಿಷ ಕಾಲ ದಮ್ ಮಾಡೋಣ. ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಇದಕ್ಕೆ, ಆವಾಗ ಚೆನ್ನಾಗಿ ಬರ್ತದೆ. ಜಾಸ್ತಿ ಎಣ್ಣೆನೂ ಹಿಡಿಸೋದಿಲ್ಲ ಇದಕ್ಕೆ. ನೋಡಿ ಇವಾಗ ಈ ರೀತಿ ಒಂದು 5 ನಿಮಿಷದಿಂದ 10 ನಿಮಿಷ ಕಾಲ ಸಣ್ಣ ಉರಿ ಮಾಡಿ ದಮ್ ಮಾಡೋಣ. ಈ ರೀತಿ ನೋಡಿ ಇವಾಗ ದಮ್ ಮಾಡಿದಾಗಿದೆ ನೋಡಿ. ಬಿಸಿ ಬಿಸಿಯಾದ ಶಾವಿಗೆ ಬಾತು ರೆಡಿಯಾಗಿದೆ. ಈ ರೀತಿ ಮಾಡ್ಕೊಳ್ಳಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಬಟಾಣಿ ಕಾಳು ಚಿತ್ರಾನ್ನ ಮಾಡೋಣ. ಬಟಾಣಿ ಕಾಳು ಗೊಜ್ಜು ಮಾಡೋಣ ಚಪಾತಿಗೆ. ಈ ರುಚಿಕರವಾದ ಸಿಂಪಲ್ ಆದ ಬಟಾಣಿ ಕಾಳು ಗೊಜ್ಜು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಇವಾಗ ಈ ರೀತಿ ಸಿಂಪಲ್ ಆದ ಬಟಾಣಿ ಗೊಜ್ಜು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದು ರುಚಿಯಂತೂ ಸೂಪರಾಗಿರ್ತದೆ. ಮಾಡೋದಂತೂ ಬೇಗ ಈಸಿಯಾಗಿ ಮಾಡ್ಕೊಬೋದು. ಅದಕ್ಕೆ ಒಂದು ದೊಡ್ಡ ಬೌಲಷ್ಟು ಬಟಾಣಿ ಕಾಳನ್ನ ತೊಗೊಂಡಿದ್ದೀವಿ. ನಾಟಿ ಬಟಾಣಿ ಕಾಳನ್ನ. ಒಂದು 5 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮಸಾಲೆ ಏನು ಹಾಕೋದು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಟೊಮೊಟೊನೇ ಸ್ವಲ್ಪ ಮುಂದೆ ಇರಲಿ. 1 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 1 ಚಿಕ್ಕ ಈರುಳ್ಳಿ, ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀವಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆ ಮಾಡೋದಕ್ಕೆ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಇರಲಿ. ಎಣ್ಣೆ ಒಂದು ಸ್ವಲ್ಪ ಮುಂದೆ ಇದ್ದರೆ ರುಚಿ ಚೆನ್ನಾಗಿ ಬರ್ತದೆ. ನೋಡಿ ಇವಾಗ 1ರಿಂದ 2 ಸಾಂಬಾರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ನಾವು. ನಿಮಗೆ ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ಮಾಮೂಲಿ ಈರುಳ್ಳಿನೇ ಹಾಕೊಬೋದು. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತದನಂತರ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಸೇರಿಸ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಆದಮೇಲೆ 1 ಬೌಲಷ್ಟು ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ವಿ. ಇದಕ್ಕೆ ನಾಟಿ ಟೊಮೊಟೊನೇ ಹಾಕಬೇಕು. ಫಾರಮ್ ಟೊಮೊಟೊ ಹಾಕಬೇಡ್ರಿ. ಫಾರಮ್ ಟೊಮೊಟೊ ಹಾಕ್ಬಿಟ್ರೆ ಸಿಹಿಯಾಗೋಗುತ್ತೆ. ಸಿಹಿ ಆದರೆ ಚೆನ್ನಾಗಿರೋದಿಲ್ಲ ಬಟಾಣಿ ಗೊಜ್ಜು. ಅದಕ್ಕೆ ನಾಟಿ ಟೊಮೊಟೊನೇ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈ ಟೊಮೊಟೊ ಎಲ್ಲಿವರೆಗೂ ಬೇಯಬೇಕಂದ್ರೆ ಚೆನ್ನಾಗಿ ಬೆಂದ್ಬಿಡಬೇಕು. ಸ್ಮ್ಯಾಶ್ ಥರ ಆಗಿಬಿಡ್ಬೇಕು. ಅಲ್ಲಿವರೆಗೂ ಎಣ್ಣೆಯಲ್ಲೇ ನಾವು ಈ ರೀತಿ ತಿರುಗಿಸ್ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಬೇಗ ಆಗೋಗುತ್ತೆ. ಬಟಾಣಿ ಕಾಳು ಉದುರಿಸೋದು, ಟೊಮೊಟೊ ಕಟ್ ಮಾಡೋದು, ಒಗ್ಗರಣೆ ಹಾಕೋದು ಅಷ್ಟೇ. ಇನ್ನೇನು ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಈಗ ಬೇಗ ಟೊಮೊಟೊ ಎಲ್ಲ ಬೆಂದೋಗುತ್ತೆ.
ಈ ರೀತಿ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಎಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ. ಇದು ಮೇನು ಎಣ್ಣೆಯಲ್ಲೇ ಬೇಯಬೇಕು, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮುಂದೆ ಇರಬೇಕಂತ ಹೇಳಿದ್ದು ನಾನು. ನೋಡಿ, ಇವಾಗ ಟೊಮೊಟೊ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಗ್ರೇವಿ ಥರ ಆಗೋಗುತ್ತೆ ಟೊಮೊಟೊ ಬೆಂದು. ನೋಡಿ, ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೊಟೊ. ಈಗ ನಾವು ಬಿಡಿಸ್ಕೊಂಡಿರೋಂಥ ಕಾಳನ್ನ ಸೇರಿಸ್ಕೊಡೋಣ. ಬಟಾಣಿ ಕಾಳನ್ನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ, ಒಂದು 5ರಿಂದ 10 ನಿಮಿಷ ಕಾಲ. ಯಾಕಂದರೆ ಈ ರೀತಿ ತಿರುಗಿಸ್ಕೊಟ್ಟು ಬೇಗ ಬೆಂದೋಗುತ್ತೆ. ಕುಕ್ಕರಲ್ಲಿ ಹಾಕ್ಬೋದು, ನಿಮಗೆ ಬೇಕಂದರೆ ಒಂದು ವಿಸಿಲ್ ಬರೆಸ್ಕೊಬೋದು. ಈ ರೀತಿ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಆಗ ಜಾಸ್ತಿ ರುಚಿ ಬರ್ತದೆ ಅಷ್ಟೇ, ತುಂಬ ಚೆನ್ನಾಗಿ ಬರ್ತದೆ ಅಷ್ಟೇ. ಕುಕ್ಕರಲ್ಲೂ ಮಾಡ್ಬೋದು, ಇಲ್ಲ ಅಂತಲ್ಲ. ಒಂದು ಸ್ವಲ್ಪ ನೀರು ಹಾಕಿ, ಎಲ್ಲ ಒಗ್ಗರಣೆ ಎಲ್ಲ ಹಾಕಿ, ಸ್ವಲ್ಪ ನೀರು ಹಾಕಿ, ಕಾಳು ಹಾಕಿ ಒಂದು ವಿಸಿಲ್ ಬರೆಸ್ಕೊಬೋದು. ಇಲ್ಲಿ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಒಂದು 5ರಿಂದ 10 ನಿಮಿಷದೊಳಗಡೆ ರೆಡಿ ಆಗೋಗುತ್ತೆ ಫಟಾಫಟ್ ಅಂತ. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆಯಲ್ಲೇ ಈ ಬಟಾಣಿ ಎಲ್ಲ ಬೇಯ್ತಾ ಇದೆ. ನೋಡಿ, ನಾನು ಒಂಚೂರು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಇನ್ನವರೆಗೂ, ಅದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇರಲಿ ಅಂತ ನಾನು ಹೇಳಿದ್ದು. ನೀವು ಈ ರೀತಿ ಮಾಡ್ಕೊಳ್ಳಿ ಒಂದು ಸಲ, ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಇವಾಗ ಈ ರೀತಿಯೇ ತಿರುಗಿಸ್ಕೊಟ್ಟು ಬಟಾಣಿ ಎಲ್ಲ ಬೆಂದಿದೆ ಇವಾಗ ಚೆನ್ನಾಗಿ. ಆಲ್ಮೋಸ್ಟು 70% ಬೆಂದಿದೆ ಬಟಾಣಿ ಕಾಳು. ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಡೋಣ ನಾವು ಚೆಂದಾಗಿ. ನೋಡಿ, ಈ ರೀತಿ ಖಾರದ ಪುಡಿ ಎಲ್ಲ ಹಾಕ್ಬಿಡ್ಬಾರ್ದು. ಖಾರದ ಪುಡಿ ಹಾಕ್ಬಿಟ್ರೆ ಸೀದೋಗುತ್ತೆ. ಅದಕ್ಕೆ ಎಣ್ಣೆಯಲ್ಲೇ ಬರೀ ಪ್ಲೇನಾಗಿ ಬಟಾಣಿ ಕಾಳನ್ನೆಲ್ಲ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕಿದ್ದೀವಲ್ವ, ಬೇಗ ಬೆಂದೋಗುತ್ತೆ ಅದು. ನೋಡಿ, ಇವಾಗ ಎಲ್ಲ ಬೆಂದಾಗಿದೆ ಅನ್ನೋವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರನ ಸೇರಿಸ್ಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರ ಸೇರಿಸ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ, ಮನೆಯಲ್ಲೇ ಇರುವಂಥ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮನೆಯಲ್ಲೇ ಇರುವಂಥ ಅಚ್ಚ ಖಾರದ ಪುಡಿನ 2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. 1 ದೊಡ್ಡ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಎಲ್ಲ ಸೇರಿಸಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಅಚ್ಚ ಖಾರದ ಪುಡಿನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ರೆಡ್ ಕಲರು ಬರ್ತದೆ, ಜಾಸ್ತಿ ರೆಡ್ ಕಲರ್ ಬರ್ತದೆ. ಈಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ, ರೆಡ್ ಕಲರು. ಅದಕ್ಕೆ ನಾನು ಹೇಳಿದ್ದು, ಫಸ್ಟೇ ಖಾರದ ಪುಡಿ ಹಾಕ್ಬಿಟ್ರೆ ಈ ಥರ ಕಲರ್ ಬರೋದಿಲ್ಲ. ನಮ್ಮದು ಈ ಬಟಾಣಿ ಕಾಳೆಲ್ಲ ಬೆಂದ್ಬಿಡಬೇಕು ಎಣ್ಣೆಯಲ್ಲಿ. ತದನಂತರ ನಾವು ಅಚ್ಚ ಖಾರದ ಪುಡಿನ ಸೇರಿಸ್ಕೊಬೇಕು, ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು. ನಿಮಗೆ ಎಷ್ಟು ನೀರು ಬೇಕು ಅವಶ್ಯಕತೆ ಇದೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 10 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು. ನೋಡಿ, ಇವಾಗ ರೆಡಿಯಾಗಿದೆ ಇದು. ಬಿಸಿ ಬಿಸಿಯಾದ ಚಪಾತಿಗೆ ಬಟಾಣಿ ಕಾಳು ಗೊಜ್ಜು ಸವಿಯಲು ಸಿದ್ಧವಾಗಿದೆ. ಈ ರೀತಿ ಮಾಡ್ಕೊಳ್ಳಿ. 1 ಚಪಾತಿ ತಿನ್ನೋರು 4 ಚಪಾತಿ ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿ ಬರ್ತದೆ ಈ ರುಚಿಕರವಾದ ಬಟಾಣಿ ಕಾಳು ಗೊಜ್ಜು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ, ರುಚಿಕರವಾದ ಬಟಾಣಿ ಕಾಳು ಗೊಜ್ಜು ಸವಿಯಲು ಸಿದ್ಧವಾಗಿದೆ. ಈ ರೀತಿ ಮಾಡ್ಕೊಳ್ಳಿ, ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.